ನಾನು ಯಾರನ್ನು ನಾನು MLC ಮಾಡು, ನಾನು ಒಂದು ದಿವಸ ಹೋಗಿ ಅವ್ರಿಗೆ ಪಾಪ ಅದು ಒಂದು ವಾರ ಹೋಗಕ್ಕಾಗಲಿಲ್ಲ, ಜನ ರಶ್ ಅಂತೇಳಿ. ಆಮೇಲೆ ಫೋನ್ ಮಾಡ್ಕೊಂಡು ಹೋದೆ, ಬನ್ನಿ ಬನ್ನಿ ಬರಬೇಕು ಅಂತ. ಅವ್ರ ಮನೆಗೆ ಹೋದೆ ನಾನು. ಭಾಳ ಜನ ಆದರೂ ಕೂಡ ಪಾಪ ನನ್ನನ್ನು ಭಾಳ ಸ್ವಾಗತ ಮಾಡಿ, ಅಲ್ಲಿ ದೇವ್ರ ಮನೇಲಿ ಒಂದು ಕೆಂಪು ಶಾಲಿದೆ ತಾಂಬರ್ರಿ ಅಂತ ಶಾಲೆ ಹಾಕ್ಬಿಟ್ಟು ಹೇಳ್ದ ಜನಕ್ಕೆಲ್ಲ, ನೋಡಿ DK CM ಆಗಬೇಕು ಅಂತ ಫಸ್ಟ್ ರಾಜ್ಯದಲ್ಲಿ ಕೂಗಾಗ್ತವ್ರು ಇನ್ನು ವಿಶ್ವನಾಥ್ ಅವರು ಅಂತ ನಮಸ್ಕಾರ ಮಾಡಿ ಪಾಪ ಕಳಿಸ್ಬಿಟ್ರೆ ಸಾಕು, ಗೌರವ ಕೊಟ್ಟರೆ ಸಾಕು ನಮ್ಗಷ್ಟೇ. ಅದು ಕೃತಜ್ಞತೆ ಇರಬೇಕು. ಈ ಸಿದ್ದರಾಮಯ್ಯ ಥರ ಅವ್ರಿಗೆ ಕೃತಜ್ಞತೆ ಇಲ್ಲ, ಕರ್ಕೊಂಬಂದವ್ರಿಲ್ಲ, ಹೋದವ್ರಿಲ್ಲ, ಪಾದವ್ರಿಲ್ಲ. ಏನಾಯ್ತು ಈಗ ಯಾರು ವಿಧಾನಸೌಧದಲ್ಲಿ ಒಬ್ಬನೇ ಹೋಯ್ತಿದ್ದಲ್ಲಪ್ಪ, ಕೇಳೋರಿಲ್ಲ. ಈಗ ಇವೆಲ್ಲ ಟೈಮ್ ರೀ, ಇವೆಲ್ಲ ಏನೋ ಜನ ಅಧಿಕಾರ ಕೊಟ್ಟಾಗ ಗೌರವದಿಂದ ನಡ್ಕೋಬೇಕು, ವಿಶ್ವಾಸದಲ್ಲಿ ಹೋಗ್ಬೇಕೆಲ್ಲರೂ. ನಾನೇ ಎಷ್ಟು ದಿವಸ ಇರ್ತದೆ, ನಾನು ಮುಗೀತದೆ, ಮುಗಿದ ಮೇಲೆ ಏನು ಒಬ್ಬಂಟಿಗ ಎಲ್ಲ. ಯಾರಪ್ಪ ಈ ಕೇಳೋದಿಲ್ಲ ಕಣ. ಇನ್ ಕಾಂಗ್ರೆಸ್ ಪಕ್ಷ ಕಟ್ಟಿದ್ನೇ ಸಿದ್ದರಾಮಯ್ಯ, ಕಟ್ಟಿದ ಪಾರ್ಟಿ ಬಂದು ಸೇರ್ಕೊಂಡ. ಇನ್ನು ಶಿವಕುಮಾರ್ ಹೇಳಿದ್ರೆ ಪಾರ್ಟಿ ಕಟ್ಟಿರೋನು. ಇವತ್ತು ಶಿವಕುಮಾರ್ ಯಾವ್ದಾದ್ರು ತಾಲೂಕು ಹೋದ್ರೆ 100 ಜನ ಹುಡುಗರು ಬರ್ತಾರೆ, ಯೂತ್ ಕಾಂಗ್ರೆಸ್ ಅವ್ರು ಇವರು ಸಹಾಯ ಮಾಡಿ. ಇವ್ನು ಯಾರನ್ನು ಮಾತಾಡ್ಸಲ್ಲ ಸಿದ್ದರಾಮಯ್ಯ, ಯಾರು ಮಾತಾಡಿಸ್ತಾನೇನ್ರಿ? ಅದು ಈಗ ಗೊತ್ತಾಗುತ್ತೆ ಅವನಿಗೆಲ್ಲ, ಅಧಿಕಾರದಿಂದ ಇಳಿದ ಮೇಲೆ ಗೊತ್ತಾಯ್ತದೆ, ಶುರು ಆಗಿದೆ ಗೊತ್ತಾಗಕ್ಕೆ. ಥ್ಯಾಂಕ್ ಯು. ನೀನೇ ಭ್ರಷ್ಟಾಚಾರದ ನಾಯಕ ಅಲ್ಲಪ್ಪ, ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಏನ್ ಸಿದ್ದರಾಮಯ್ಯ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇದು? ಹಿಂದೆಲ್ಲ ಅವ್ರು ಕೊಡ್ತಿದ್ರಿ, ನಾವು ಕೊಡ್ಬೇಕು. ನಿಜ, ಎಲ್ಲರಿಗೂ ಗೊತ್ತಿರೋ ವಿಚಾರ, ಗೊತ್ತಿಲ್ಲ ವಿಚಾರ. ಆಯ್ತು, ಎಲ್ಲರಿಗೂ 10 ವರ್ಷ ತಲೆದಸಿಗೆ ಹಾಕೊಂಡು ಮನೆ ಕಂಬಿಟ್ಟು ಆಮೇಲೆ ಎದ್ದು ನಿಧಾನವಾಗಿ ತಗೊಳ್ರಿ ಇನ್ನೊಂದ ಅಂತ ಕೊಟ್ರು. ಅದರಿಂದ ಸುಮ್ಮನೆ ಬರೀ ಬುಡಂಗಿ, ಡೋಂಗಿ, ಯಾವ ಬ್ಯಾಕ್ವರ್ಡ್ ಕಾಸ್ಟು ಇಲ್ಲ, ಶೆಡ್ಯೂಲ್ ಕಾಸ್ಟು ಇಲ್ಲ, ಟ್ರೈಬು ಇಲ್ಲ. ಬರೀ ಅನೌನ್ಸ್ ಮಾಡಿದ್ರಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ, ಯಾರಿಗೂ ಏನು ಕೊಡ್ಲಿಲ್ಲ. 3.5 ವರ್ಷ ಆಮೇಲೆ ಏನು ಜನ ಗಲಾಟೆ ಮಾಡಿ ಕೊಟ್ಟು ಮಾತು ಉಳಿಸ್ಕೊಳ್ರಿ, ಆ DKಗೂ ಕೊಡ್ಬೇಕಲ್ಲ ಕೊಡಪ್ಪ ಅಂತ ಗಲಾಟೆ ಇಲ್ಲ. ನಾನೇ 5 ವರ್ಷ ಸಮಯ ಕಳೆದೋಯ್ತು. ರಾಜ್ಯಕ್ಕೂ ಏನೂ ಆಗ್ಲಿಲ್ಲ, ಎಂಥದ್ದು ಆಗ್ಲಿಲ್ಲ. ನಮ್ದು ಮುಗೀತು, ಸಾಕು. ಈಗ ನಮ್ಗೆ ಅದನ್ನು ಹೇಳ್ತೀನಿ, ನಮ್ಗೆ ಜನ ನಮ್ಮನ್ನ MLA ಮಾಡಿದ್ರು, ಮಂತ್ರಿ ಮಾಡಿದ್ರು, MP ಮಾಡಿದ್ರು, MLC ಮಾಡಿದ್ರು. ನಾನು ಮಂತ್ರಿ ಆದಾಗಲೂ ಕೂಡ ಅದಕ್ಕೆ ನ್ಯಾಯ ಕೊಟ್ಟಿದ್ದೀನಿ. ಎಜುಕೇಷನ್ ಮಿನಿಸ್ಟರ್ ಆಗಿ, ಕೋಆಪರೇಷನ್ ಮಿನಿಸ್ಟರ್ ಆಗಿ ಯಾರು ತೆಗಿಬಾರ್ದು, ಇವರೇ ತೆಗೆದ್ಬಿಟ್ರು ಒಂದ್ಸರಿ. ಸಿದ್ದರಾಮಯ್ಯನೇ 2014 ಇಸ್ವಿನಲ್ಲಿ ಸಹಕಾರಿ ಇಲಾಖೆಯಲ್ಲಿ ನಾನು ಮಾಡಿದಂಥದ್ದ ಯಾವುದು ಯಶಸ್ವಿನಿ ಕಾರ್ಯಕ್ರಮನ ನಿಲ್ಲಿಸ್ಬಿಟ್ರು ಸಿದ್ದರಾಮಯ್ಯ. ಬಹಳ ದೊಡ್ಡದಾಗ ಭಾಷಣ ಹೊಡಿತಾರೆ, ಬೊಗಳೆ ದಾಸ, ಬರೀ ಮಾತು. ಯಾಕೆ ಮತ್ತೆ ಯಶಸ್ವಿನಿ ಯಾಕೆ ನಿಲ್ಸಿದ್ರಿ? ಬಡವರಿಗೆ ಬರೀ 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತಕ್ಕ ಹಾರ್ಟ್ ಆಪರೇಷನ್, ಎಲ್ಲ ಥರ ಆಪರೇಷನ್ ಮಾಡಿ ಇಟ್ಟಿದ್ದೀವಲ್ಲ ಕೃಷ್ಣ ಅವ್ರ ಸರ್ಕಾರದಲ್ಲಿ. ಯಾಕೆ ನಿಲ್ಲಿಸ್ತೆ ನೀನು? ಈ ಯಾರು ಬಡವ್ರ ಪರನಾ? ಯಾರ ಪರ ನೀನು? ಯಾರ ಪರನಪ್ಪ ನೀನು? ಸುಮ್ಮನೆ ಬೊಗಳೆ, ನಾನು ಬಡವ್ರ ಪರ, ರೈತರ ಪರ, ಹಿಂದುಳಿದವ್ರ ಪರ. ಅದೆಲ್ಲ ಯಾರಿಗೆ? 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತಕ್ಕ ಆಪರೇಷನ್ ಯಾರಿಗ ಅನುಕೂಲ? ಹಿಂದುಳಿದವ್ರಿಗೆ, ಬಡವರಿಗೆ, ರೈತರಿಗೆ. ಅದನ್ನ ಯಾಕೆ ನಿಲ್ಲಿಸಿದ್ರಿ? ಜನಕ್ಕೆ ಉತ್ತರ ಕೊಡಿ ನೀವು. ಅದನ್ನ
ಸುಮ್ಮನೆ ಬರೀ ಬಗಳು ಯಾರು ನೀನು ಪ್ರಶ್ನೆ ಮಾಡೋದಿಲ್ಲ, ಹೇಳ್ತಾ ಹೋಗೋದು ಅಂತ ಕಡೆ ಚೇಚೆ. ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದಿಲ್ಲ ಅಂತ ಚುನಾವಣೆ ರಾಜಕಾರಣದಿಂದ ನಿವೃತ್ತಿ ಬಹಳ ಸಂತೋಷ. ನೀವು ನಾವು ನಮ್ಗೆ ಯಾಕಪ್ಪ, ನಮ್ಗೆ ಯಾಕೆಂದ್ರೆ ಸಿದ್ದರಾಮಯ್ಯಗಾರು ದುಡ್ಡದು ನಂಬ್ತವೇನದು, ಯಾಕೆ ನಾವು ಮಂತ್ರಿ ಆದಾಗಲಾಗಿ ಮಂತ್ರಿ ಭಾಳ ನೀಟಾಗಿ ಬಂದರು. ಇವತ್ತು ಹೇಳ್ತೀರಿ ಎಸ್ ನಾನು ಸತ್ಯವಂತ ಅಂತ ಹೇಳ್ತೀನಿ. ನಾನು ಯಾರಾದರೂ ಹೇಳಿಲ್ಲ ನೀನು ಅಂಥದ್ದು ಮಾಡಿದ್ವಿ. ಜನ ನಮ್ಮ ಕೈಗೆ ಅಧಿಕಾರ ಕೊಟ್ಟಾಗೆಲ್ಲ ಕೆಲಸ ಮಾಡಿದ್ವಿ, ದೊಡ್ಡ ಪ್ರೋಗ್ರಾಮ್ಗಳು ಕೊಟ್ಟು. ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ರೀ. ಏನು ಹುಡುಗಾಟಿಕೆನೇ ಅದು. ಯಶಸ್ವಿನಿ 10 ರೂಪಾಯಿಗೆ ಇವತ್ತು ಹಾರ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್, ಯೂಟ್ರಸ್ ಆಪರೇಷನ್, ಎಲ್ಲ ಥರ ಆಪರೇಷನ್ಗಳಾಗ್ತಾ ಇದ್ದಾವೆ. ಹಾಗಾಗಿ ನಾವು ಕೆಲಸ ಮಾಡಿದ್ದೀವಿ. ಏನಿಲ್ಲ ಸರ್, ಜನರು ಕೆಲಸ ಮಾಡಿಕೊಂಡು ಬಂದವ್ರು ಕಟ್ಟ ಸುಖ ನೋಡ್ಕೊಂಡು ಯಾಕೋ ಫೋನೋ ಕಾಗ್ದನೋ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇದ್ದೇ ಇರ್ತೀವಿ. ಬಟ್ ಚುನಾವಣಾ ರಾಜಕಾರಣ ಬೇಡ. ಚುನಾವಣಾ ರಾಜಕಾರಣ ಹೊರತುಪಡಿಸಿ ನಾವು ಸಾಮಾನ್ಯ ಜನರ ಜೊತೆ ನಾನು ಕೂಡ ಸಾಮಾನ್ಯವಾಗಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಹೋಗ್ತೀವಿ. ಚುನಾವಣಾ ರಾಜಕಾರಣ ಬೇಡ.